ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಿದ್ವಿ. ಆ ಒಂದು ಕಳೆದ ತರಗತಿನಲ್ಲಿ ನಾವೇನು ಮಾಡಿದ್ವಿ, ಪೇಪರ್ 1ಗೆ 2014ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಇವತ್ತು 2015ರಲ್ಲಿ ಕೇಳಿರ್ತಕ್ಕಂಥ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ಕೋತ ಬರೋಣ. ನೋಡ್ರಿ, ಇಲ್ಲಿ ಕ್ವಶನ್ಗಳನ್ನ ಕೇಳ್ತಕ್ಕಂಥ ಉದ್ದೇಶ ಏನು, ಆ ಒಂದು ಪ್ರಶ್ನೆಗಳನ್ನ ಯಾವ ರೀತಿ ಫ್ರೇಮ್ ಮಾಡ್ತಾನ, ಅಲ್ಲಿ ನಾವು ಮಾಹಿತಿಯನ್ನು ಯಾವ ರೀತಿ ಕಲೆ ಹಾಕಬೇಕು, ಯಾವ ರೀತಿ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ಒಂದೊಂದು ಪ್ರಶ್ನೆಯನ್ನು ಬಿಡಿಸ್ಕೋತ ಹೋದಂಗೆ ನಾವು ತಿಳಿತಾ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್ ನೇರವಾಗಿ ವಿಷಯಕ್ಕೆ ಹೋಗೋಣ. ಯಾವುದೇ ಒಂದು ಸಮಯದ ವ್ಯರ್ಥವಿಲ್ಲದೆ ಡೈರೆಕ್ಟಾಗಿ ಕ್ವಶನ್ಗೆ ಹೋಗ್ಬಿಡೋಣ. ಓಕೆ, ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಮಾಡಕತ್ತಾರೆ. ನೋಡಿ, ಎಷ್ಟು ಚಂದ ಕ್ವಶನ್ ಇದು. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾನ. ಸರ್, ಯಾಕ್ರಿ ಪೋಷಕರು ಮತ್ತು ಅವರ ಮಕ್ಕಳು ಇಂಥ ಕ್ವಶನ್ ಯಾಕೆ ಹೇಳಿ ಸರ್? ಯಾಕಂದ್ರೆ 4ನೇ ತರಗತಿಯಲ್ಲಿ ಅಂತ ಹಿಡಿದು ಮಕ್ಕಳನ್ನು ನಾವು ಬೋಧನೆ ಅಂದ್ರೆ 1ರಿಂದ ಹಿಡಿದು 8ನೇ ತರಗತಿಯವರೆಗಿನ ಮಕ್ಕಳಿಗೆ ಬೋಧನೆಯನ್ನು ಮಾಡೋ ಮುಂದೆ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು ನಾವು ಸಮಾಜಕ್ಕೆ ಸಂಬಂಧಪಟ್ಟಂತೆ, ಸಮುದಾಯಕ್ಕೆ ಸಂಬಂಧಪಟ್ಟಂತೆ, ಕುಟುಂಬ ಅಂತಂದ್ರೇನು, ಸಮಾಜ ಅಂತಂದ್ರೇನು, ಸಮುದಾಯ ಅಂತಂದ್ರೇನು, ಬುಡಕಟ್ಟು ಸಮಾಜ ಅಂತಂದ್ರೇನು, ಅಂದ್ರೆ ನಮ್ಮ ಸಂಸ್ಕೃತಿ ಅಂತಂದ್ರೇನು, ಹೌದಾ, ಎಲ್ಲವನ್ನು ನಾವು ಮಕ್ಕಳಿಗೆ ತಿಳಿಪಡಿಸ್ಬೇಕಾಗ್ತೈತಿ. ಆ ಒಂದು ಉದ್ದೇಶದ ದೃಷ್ಟಿಕೋನದಲ್ಲಿ ಇಂಥ ಕ್ವಶನ್ಗಳನ್ನ ಫ್ರೇಮ್ ಮಾಡ್ಕೋತ ಬರ್ತಾನೆ. ಪ್ರತಿಯೊಂದು ಕ್ವಶನ್ನು ನಮಗೆ ಇಂಪಾರ್ಟೆಂಟ್ನೇ ಆಗ್ತೈತಿ. ನೋಡ್ರಿ, ಏನಿಲ್ಲ, ಕ್ವಶನ್ ಭಾಳ ಸಿಂಪಲ್ ಐತಿ. ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಮಾಡಕತ್ತಾರ ಅಂತಂದ್ರೆ, ನೋಡ್ರಿ, ಪೋಷಕರು ಅಂದ್ರೆ ತಂದೆ ತಾಯಿ ಮತ್ತು ಮಕ್ಕಳು ಒಂದು ಮನ್ಯಾಗ ಅದಾರ ಅಂತಂದ್ರೆ ಅದು ವಿಭಕ್ತ ಕುಟುಂಬ. ಆಮೇಲೆ ಸುಮಾರು 2ರಿಂದ 3 ತಲೆಮಾರಿನ ಜನರು ಒಂದೇ ಅಡುಗೆ ಮನೆಯಲ್ಲಿ ಊಟವನ್ನು ಮಾಡುತ್ತಿದ್ದು, ಒಂದೇ ಅಡುಗೆ ಮನೆಯನ್ನು ಬಳಸುತ್ತಿದ್ದು ಮತ್ತು ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದಿರ್ತಕ್ಕಂಥ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಅಂದರೆ 2ರಿಂದ 3 ತಲೆಮಾರಿನ ಮಕ್ಕಳು ಅಂದರೆ ಜನರು ಅಲ್ಲಿ ಇರಬೇಕಾಗ್ತೈತಿ. ಅದನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಕೇವಲ ಪೋಷಕರು ಮತ್ತು ಮಕ್ಕಳು ಇದ್ರ ಅಂತಂದ್ರೆ ಅದನ್ನು ನಾವು ವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ. ಓಕೆ, ನೇರವಾಗಿ 2ನೇ ಕ್ವಶನ್. ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ಮಾಡ್ತಕ್ಕಂಥ ಕೆಲಸವನ್ನು ಹವ್ಯಾಸ ಅಂದ್ರೆ ಅನ್ನಂಗಿಲ್ಲ. ನೋಡ್ರಿ, ಕ್ವಶನ್ ಏನು ಕೇಳೋಣ, ಅದು ಭಾಳ ಇಂಪಾರ್ಟೆಂಟ್. ಜೀವನ ನಿರ್ವಹಣೆಗಾಗಿ, ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸಮಾಜದಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ ಆತ ದುಡಿಲೇಬೇಕು. ಯಾಕೆ ದುಡಿಬೇಕು? ತನ್ನ ಜೀವನವನ್ನು ನಿರ್ವಹಿಸಲಿಕ್ಕೆ. ಒಬ್ಬ ವ್ಯಕ್ತಿ ಜೀವನ ನಿರ್ವಹಣೆಗಾಗಿ ನಿರ್ದಿಷ್ಟ ಕೌಶಲ್ಯದೊಂದಿಗೆ, ಸ್ಪೆಸಿಫಿಕ್ ಕೌಶಲ್ಯ ಅಂದ್ರೆ ಸ್ಕಿಲ್. ಪ್ರತಿಯೊಬ್ಬರಲ್ಲಿಯೂ ನಾವು ಸೈಕಾಲಜಿನಲ್ಲಿ ಓದಿರ್ತಂತ ಏನು ಗೊತ್ತಾಗ್ತೈತಿ ನಮಗೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷ ಕ್ಷೇತ್ರದಲ್ಲಿ ವಿಶೇಷ ಕೌಶಲ್ಯವನ್ನು ಹೊಂದಿರ್ತಾನೆ. ಇದನ್ನು ಇಂಡಿವಿಜುವಲ್ ಡಿಫರೆನ್ಸಿ ಅಂತ ಕರಿತೀವಿ ನಾವು, ಹೌದಾ. ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿ ಆತನ ಹತ್ರ ಏನೇ ಕೌಶಲ್ಯ ಇರಲಿ, ಆ ಒಂದು ಕೌಶಲ್ಯದಿಂದ ಆತ ಒಬ್ಬರು ಓದ್ತಿರ್ತಾರ ಚೆನ್ನಾಗಿ, ಯಾರೋ ಬರೀತಿರ್ತಾರೆ, ಯಾರೋ ಹಾಡ್ತಿರ್ತಾರ, ಹೌದಾ, ಯಾರೋ ಮೆಕ್ಯಾನಿಕಲಲ್ಲಿ ಫೀಲ್ಡಲ್ಲಿ ಸ್ಟ್ರಾಂಗ್ ಇರ್ತಾರೆ, ಯಾರೋ ಹೌದಾ ಕಾರ್ಪೆಂಟಿಂಗ ಮಾಡ್ತಿರ್ತಾರೆ, ಯಾರೋ ವಿಭಿನ್ನವಾಗಿರ್ತಕ್ಕಂಥ ಕೌಶಲ್ಯಗಳಲ್ಲಿ ಯಾವುದು ಪರಿಣಿತರಿರ್ತಾರ. ಅಂಥ ಒಂದು ಕೌಶಲ್ಯದಿಂದ ನೋಡ್ರಿ ದೀರ್ಘಕಾಲದವರೆಗೆ ಮಾಡ್ತಕ್ಕಂಥ ಕೆಲಸವನ್ನು ಹವ್ಯಾಸ ಅನ್ನಂಗಿಲ್ಲ, ಕೆಲಸ ಅನ್ನಂಗಿಲ್ಲ, ಸ್ವಯಂ ಸೇವನೆ ಅನ್ನಂಗಿಲ್ಲ, ಉದ್ಯೋಗ ಅಂತಾರೆ. ಅದಕ್ಕೆ ಯಾಕಂತಂದ್ರೆ ಆತ ತನ್ನ ಜೀವನವನ್ನು ಸಾಗಿಸಲಿಕ್ಕೆ ತನ್ನ ಕೌಶಲ್ಯವನ್ನು ಬಳಕೆ ಮಾಡಿಕೊಂಡು ಕೆಲಸ ಮಾಡಕತ್ತಾನ. ಹವ್ಯಾಸ ಅಂದ್ರೆ ಅದು ನಮಗೆ ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಳು. ಆಮೇಲೆ ಕೆಲಸ ಅಂದ್ರೆ ಅದು ಬೇರೆ. ಸ್ವಯಂ ಸೇವೆ ಅಂತಂದ್ರೆ ಅದು ಸಮಾಜಕ್ಕೋಸ್ಕರ ನಾವು ಕೊಡ್ತಕ್ಕಂತಹ ಕಾಣಿಕೆ. ಉದ್ಯೋಗ ಅಂತಂದ್ರೇನು ತನ್ನ ಒಂದು ಜೀವನವನ್ನು ಸಾಗಿಸಲಿಕ್ಕೆ ತನ್ನ ಹತ್ರ ಇರ್ತಕ್ಕಂಥ ವಿಶೇಷ ಕೌಶಲ್ಯದೊಂದಿಗೆ ಮತ್ತು ದೀರ್ಘಕಾಲದವರೆಗೆ ಮಾಡ್ತಕ್ಕಂಥ ಕೆಲಸವನ್ನು ನಾವೇನಂತ ಕರಿತೀವಿ, ಉದ್ಯೋಗ ಎಂದು ಕರೆಯುತ್ತೇವೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡರಲ್ಲಿ ಆಡಬಹುದಾಗಿರ್ತಕ್ಕಂಥ ಆಟ ಭಾಳ ಸಿಂಪಲ್. ಶಟಲನ್ನು ನಾವು ಆಡ್ತೀವಿ, ವೈಯಕ್ತಿಕವಾಗಿ ಆಡಬಹುದು, ಗುಂಪುಗಳಲ್ಲಿನೂ ಆಡ್ಕೋಬಹುದು. ಓಕೆ, ಹೊಂದಿಸಿ ಬರೆಯಲು ಕೊಟ್ಟ. ನೋಡ್ರಿ, ಕೆಳಗಿನವುಗಳಲ್ಲಿ ಹೊಂದಿಸಿ ಬರೀರಿ, ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾನ. ನಾನು ಈಗಾಗಲೇ ಅದನ್ನು ಹೊಂದಿಸಿ ಬಿಟ್ಟೀನಿ. ಓಕೆ, ಅಂದ್ರೆ ನಾನು ಜೋಡಿಸ್ಬಿಟ್ಟಿನಿ, ಸುಮ್ಮನೆ ನೋಡ್ಕೊಂಡ್ಬಿಡ್ರಿ. ಗಗನಚುಂಬಿ, ನೋಡ್ರಿ, ಗಗನಚುಂಬಿ ಕಟ್ಟಡಗಳಲ್ಲಿ ಕಂಡು ಬರ್ತಾವೆ ನಮಗೆ ನಗರ ಪ್ರದೇಶಗಳಲ್ಲಿ ಅಥವಾ ನಗರದ ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳು. ಗಗನಚುಂಬಿ ಅಂದ್ರೆ ಬಹಳ ಅಂತರಿಸಿದಾಗ ಕ್ವಶನ್ಗಳು ಇರ್ತವೆ. ನೋಡ್ರಿ, 5ನೇ ತರಗತಿಯಲ್ಲಿ ಈ ಒಂದು ಪಾಠ ಐತಿ. ಆಮೇಲೆ ಈಗ್ಲೂಗಳು ಧ್ರುವೀಯ ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳು. ಕಚ್ಚಾ ಮನೆಯಲ್ಲಿ ಕಂಡು ಬರ್ತಾವ ಗ್ರಾಮೀಣ ಪ್ರದೇಶದ ಮನೆಗಳು. ದೋಣಿ ಮನೆ, ಸರೋವರದ ಮೇಲೆ ನಿರ್ಮಿಸಿರ್ತಕ್ಕಂಥ ಮನೆಗಳು. ನೋಡ್ರಿ, ಈ ಕ್ವಶನ್ ಯಾಕೆ ನಾವು ನೇರವಾಗಿ ಬರೀ ಆನ್ಸರ್ ಕ್ವಶನ್ ನೋಡಿ ಹೋಗಬಹುದು, ಬಟ್ ಕ್ವಶನ್ ಯಾಕೆ ಅಂದ್ರೆ ವಿವಿಧ ಆವಾಸಗಳು ಅಂದ್ರೆ ಜನರು ಯಾವ ಯಾವ ಸ್ತರದಲ್ಲಿ ಯಾವ ಯಾವ ಪ್ರದೇಶಕ್ಕನುಗುಣವಾಗಿ ವಾಸ ಮಾಡಕತ್ತಾರ ಮತ್ತು ಅವರಲ್ಲಿರ್ತಕ್ಕಂಥ ಭಿನ್ನತೆ ಏನು, ಆ ಒಂದು ಪ್ರಾದೇಶಿಕತೆಯಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂತೇಳಿ ಈ ಕ್ವಶನಲ್ಲಿ ಕೇಳ್ತಕ್ಕಂಥ ಹಿಂದಿನ ಉದ್ದೇಶ. ಪ್ರತಿಯೊಂದು ಕ್ವಶನ್ಗೆ ಒಂದು ಉದ್ದೇಶ ಇದ್ದೇ ಇರ್ತೈತಿ, ಸುಮ್ಮನೆ ಕ್ವಶನ್ ಆಗೋದಿಲ್ಲ ಯಾವನು, ಹೌದಾ. ನೋಡ್ರಿ, ಈಗ ಗಗನಚುಂಬಿ ಅಂದ್ರೆ ನಾವು ನಗರ ಪ್ರದೇಶಗಳ ಬಗ್ಗೆ ವಿವರಣೆ ಕೊಡೋ ಮುಂದೆ ಗಗನಚುಂಬಿ ಕಟ್ಟಡಗಳು ಬರ್ತಾವೆ, ಹೌದಾ. ಇನ್ನು ಧ್ರುವೀಯ ಪ್ರದೇಶಗಳ ಬಗ್ಗೆ ನಾವು ವಿವರಣೆ ಕೊಡೋ ಮುಂದೆ ಈಗ್ಲೂಗಳು ಬರ್ತಾವೆ. ಗ್ರಾಮೀಣ ಪ್ರದೇಶದಲ್ಲಿ ನಾವು
ನಾವು ಆ ಒಂದು ಗ್ರಾಮೀಣ ಸೊಗಡನ್ನು ನಾವು ವಿವರಣೆ ಮಾಡೋ ಮುಂದೆ ಕಚ್ಚಾ ಮನೆಗಳನ್ನು ನಾವು ಉದಾಹರಣೆ ಕೊಡಬಹುದು. ಇನ್ನು ಸರೋವರದ ಮೇಲೆ ನಿರ್ಮಿಸಲಾಗಿ ಅಲ್ಲಿ ನಾವು ಎಕ್ಸ್ಪ್ಲೇಷನ್ ಕೊಡೋ ಮುಂದೆ ಈ ದೋಣಿ ಮನೆಗೆ ನಾವು ಎಕ್ಸ್ಪ್ಲೇಷನನ್ನು ಕೊಡಬಹುದು. ನೋಡಿ ಎಷ್ಟು ಚಂದ ಐತಿ ಕ್ವಶನ್. ಪ್ರತಿಯೊಂದು ಕ್ವಶನ್ನು ಹಿಂಗೆ ಇರ್ತಾವ. ಇಲ್ಲಿ ಏನು ಇದ್ದಕ್ರಿ ಕೆಲವೊಂದಿಷ್ಟು ನಾ ಹೇಳಿನಲ್ಲ, ಕೆಲವೊಂದು ನಮ್ಮಲ್ಲಿ ತಾಳ್ಮೆ ಮತ್ತು ಒಂದು ಸ್ವಲ್ಪ ಕ್ವಶನ್ ಏನು ಕ್ಯಾನ್ ಅದನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಕೆಲವೊಂದು ಪ್ರಶ್ನೆಗಳಿಗಂತೂ ನಾವು ಓದಲಾರ್ದೇ ಉತ್ತರವನ್ನು ಹಾಕ್ತೀವಿ. ಅಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇದ್ದೇ ಇರ್ತೈತಿ. ಯಾವತ್ತೂ ನೆಗೆಟಿವಿಟಿಯನ್ನು ವಿಚಾರ ಮಾಡ್ಕೋಬೇಡ್ರಿ. ನಾನು ನಾಳೆಗೆ ಪರೀಕ್ಷೆ ಐತೆ ಅಂದರೆ ಓದ್ತೀನಿ, ನಾನು ಎಷ್ಟು ನನ್ನ ಪ್ರಯತ್ನ ಎಷ್ಟೈತೆ ಅಷ್ಟು ಮಾಡಿ ನಾನು ಪಾಸ್ ಆಗೇ ಆಗ್ತೀನಿ ಅಂತಕ್ಕಂಥ ಮನೋಭಾವನೆ ಇರಬೇಕು. ಮತ್ತು ಯಾರೋ 100 ಮಂದಿ ಹೇಳ್ಯಾರ ಹಂಗೆ ಇರ್ತೈತಿ, ಕ್ವಶನ್ ಪೇಪರ್ ಟಫ್ ಇರ್ತೈತಿ, ಏನೂ ಇರೋಂಗಿಲ್ಲ. ಆರಾಮಾಗಿ ಓದ್ಕೋರಿ, ಚೆನ್ನಾಗಿ ಓದ್ಕೋರಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ವೇನಲ್ಲಿ ಸಾಗ್ರಿ. ಹೌದಾ? ನೋಡಿರಿ, ಜಗತ್ತಿನ ಮೂಲೆಯಲ್ಲಿ ಜ್ಞಾನ ಐತಿ, ಅದನ್ನು ಬೇಕಾದಂಗೆ ಪಡ್ಕೋರಿ ನೀವು. ಹೌದಾ? ಎಲ್ಲಿ ಸಿಗ್ತದೆ ಅಲ್ಲಿ ಪಡ್ಕೋರಿ, ಆನ್ಲೈನ್ದಾಗ ತೊಗೋರಿ, ನಿಮ್ಮ ಟೀಚರ್ಸ್ ಅಲ್ಲಿ ಕೇಳ್ಕೋರಿ. ಹೌದಾ? ನಿಮ್ಮ ಸಹಪಾಠಿಗಳ ಜೊತೆಗೆ ಚರ್ಚೆ ಮಾಡ್ಕೋರಿ. ಒಟ್ಟು ನಿಮ್ಮ ಯಾರಿಂದ ನಾಲೆಜನ್ನು ಪಡ್ಕೋತಿರಲ್ಲ ಅವು ಎಲ್ಲ ನಾಲೆಜನ್ನು ಒಂದು ಕಡೆ ಕಲೆ ಹಾಕ್ರಿ. ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಬೇಕಾದಂಥ ಜನರಿಂದ ನೀವು ಪಡ್ಕೋರಿ. ಹೌದಾ? ಬಟ್ ನಿಮ್ಮದೇ ಆಗಿರ್ತಕ್ಕಂಥ ದಾರಿಯಲ್ಲಿ ನೀವು ಸಾಗಬೇಕಾಗ್ತೈತಿ. ನಿಮ್ಮದೇ ಆಗಿರ್ತಕ್ಕಂಥ ಓನ್ ಆಗಿರ್ತಕ್ಕಂಥ ಪ್ಲ್ಯಾನ್ ಇರ್ಬೇಕು. ಯಾವತ್ತು ನೀವು ಬೇಕಾದ ಕಡೆ ನಾಲೆಜನ್ನು ಪಡ್ಕೋರಿ, ಬಟ್ ಸಾಕ್ತಕ್ಕಂಥ ದಾರಿ ವಿಶೇಷವಾಗಿ ನೀವು ಕಂಡುಕೋಬೇಕು. ಅದನ್ನು ಅಂದಾಗ ಮಾತ್ರ ಏನಾಗ್ತೈತಿ, ಎಲ್ಲರಿಗಿಂತ ವಿಭಿನ್ನವಾಗಿ ನೀವು ಕಂಡು ಬರ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಭಾಳ ಡೇಂಜರ್ ಕ್ವಶನ್ ಇವು. ಯಾಕಂದ್ರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಾಗೂ ಭಾಳ ಡೇಂಜರ್ ಆಗಿ ಕ್ವಶನ್ ಬಂದದ. ಯಾಕಂತಂದ್ರೆ ಕೆಲವೊಬ್ಬರಿಗೆ ಪ್ರೋಟೀನ್, ಆಮೇಲೆ ವಿಟಮಿನ್ಗಳು, ಖನಿಜಗಳು, ದೇಹ ವರ್ಧಕಗಳು ಯಾವುವು ಕೆಲವೊಂದು ಭಾಳ ಗೊಂದಲಿರ್ತದೆ. ನೋಡಿರಿ, ದೇಹ ವರ್ಧಕಗಳು ಅಂದ್ರೆ ಪ್ರೋಟೀನ್ಗಳು. ಅಂದ್ರೆ ದೇಹಕ್ಕೆ ಏನು ಮಾಡ್ತಾವೆ ಪ್ರೋಟೀನ್ಗಳು, ದೇಹವನ್ನು ಹೆಚ್ಚಿಗೆ ಪುಷ್ಟೀಕರಣವನ್ನು ಕೊಟ್ಟು, ಹೌದಾ, ದೇಹ ವರ್ಧಕಗಳಾಗಿ ಪ್ರೋಟೀನ್ಗಳು ಏನು ಮಾಡ್ತಾವೆ, ಕೆಲಸ ಮಾಡ್ತಾವೆ. ಒಂದು ಚಾರ್ಟ್ ತೋರಿಸ್ಬಿಡ್ತೀನಿ ನಿಮಗೆ, ಇಲ್ಲಿ ಐತಿ. ಇಲ್ಲಿ ನೋಡ್ರಿ, ಪ್ರೋಟೀನ್ಗಳು ದೇಹದ ನಿರ್ಮಾಪಕರು ಅಥವಾ ದೇಹದ ವರ್ಧಕಗಳು. ಆಮೇಲೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಪದಾರ್ಥಗಳು ಶಕ್ತಿ, ಅಂದರೆ ನಮ್ಮ ದೇಹಕ್ಕೆ ಅತಿ ಹೆಚ್ಚಿನಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಪದಾರ್ಥಗಳು. ಆಮೇಲೆ ವಿಟಮಿನ್ಗಳು ಅಂತಂದ್ರೆ ನಮ್ಮ ದೇಹದ ರಕ್ಷಕ ಆಹಾರಗಳು. ವಿಟಮಿನ್ ಮತ್ತು ಖನಿಜಾಂಶಗಳು ನಮ್ಮ ದೇಹವನ್ನು ಏನು ಮಾಡ್ತಾವ, ಬೇರೆ ರೋಗಗಳಿಂದ ರಕ್ಷಣೆ ಮಾಡ್ತಾವ. ಪ್ರೋಟೀನ್ಗಳು ದೇಹವನ್ನು ನಿರ್ಮಾಣ ಮಾಡ್ತಾವೆ ಮತ್ತು ದೇಹ ವರ್ಧಕಗಳು ಅಂತೇಳಿ ಅದಕ್ಕೆ ಹೆಸರು ಕೊಟ್ಟಿವಿ. ಆಮೇಲೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಶಕ್ತಿಯ ಆಹಾರ ಪದಾರ್ಥಗಳು ಅಂತೇಳಿ ಹೆಸರು ಕೊಟ್ಟಿವಿ. 3 ಮೇಲೂ ಕ್ವಶನ್ ಆಗ್ಯದ, ಕಂಪಲ್ಸರಿ ಕ್ವಶನ್ ಆಗ್ತದ ಈ ಒಂದು ಕ್ರೈಟೇರಿಯಾ ಮೇಲೆ. ಈ ಒಂದು ಕ್ರೈಟೇರಿಯಾ ಮೇಲೆ ಹೆಂಗೆ ಬೇಕಾದಂಗೆ ಕ್ವಶನ್ ಕೇಳ್ಬೋದು. ಯಾವ್ಯಾವುದು ಖನಿಜಾಂಶಗಳ ಮೇಲೆ ಕ್ವಶನ್ ಕೇಳ್ಬೋದು, ಪ್ರೋಟೀನ್ಗಳ ಮೇಲೆ ಕ್ವಶನ್ ಕೇಳ್ಬೋದು, ಆಮೇಲೆ ವಿಟಮಿನ್ಗಳ ಮೇಲೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಕ್ಲಾಸ್ನಾಗ ವಿಟಮಿನ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ನಾನು ನಿಮ್ಗೆ ಕೊಡ್ತೀನಿ ಅಂತ. ಹೌದಾ? ಯಾವ್ಯಾವ ವಿಟಮಿನ್ಗಳು ನಮಗೆ ಪ್ರಮುಖ ಆಗಿರ್ತಾವ, ಯಾವ್ಯಾವ ವಿಟಮಿನ್ಗಳಿಂದ ಏನೇನು ರೋಗಗಳು ಬರ್ತಾವ, ನೆಕ್ಸ್ಟ್ ಕ್ಲಾಸ್ನಾಗ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡಿ ನಿಮಗೆ ವಿಟಮಿನ್ ಬಗ್ಗೆ ನಾನು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿವರಣೆಯನ್ನು ಕೊಡ್ತೀನಿ. ಅಂದ್ರೆ ಕ್ವಶನ್ ಬರ್ತದಲ್ಲ, ಆ ಕ್ವಶನ್ ಬಂದಾಗ ಏನು ಮಾಡ್ತೀನಿ ನಿಮಗೆ ಅಲ್ಲಿ ವಿವರಣೆನ ಕೊಡ್ತೀನಿ ಅಂತ. ಅದಕ್ಕೆ ಹೌದಾ, ಏನೈತಿ ಈ ಒಂದು ಚಾರ್ಟ್ ನೋಡ್ಕೊರಿ, ಫಿಕ್ಸ್ ಕ್ವಶನ್ ಕೇಳ್ತಾನೆ. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ. ಹೌದಾ? ಕಾರ್ಬೋಹೈಡ್ರೇಟ್ ಏನು ಮಾಡ್ತಾವೆ ನಮ್ಮ ದೇಹಕ್ಕೆ, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಪದಾರ್ಥಗಳು ನಾವು ಓದೇ ಇರ್ತೀವಲ್ಲ, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಪದಾರ್ಥಗಳು ಶಕ್ತಿಯ ಆಹಾರವು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾವೆ. ಅದಕ್ಕೆ ಶಕ್ತಿಯ ಪದಾರ್ಥಗಳು ಅಂತ ಕರಿತೀವಿ. ಇನ್ನು ಪ್ರೋಟೀನ್ಗಳನ್ನು ದೇಹದ ನಿರ್ಮಾಣಕಾರಕಗಳು. ಯಾಕಂದ್ರೆ ದೇಹವನ್ನು ಅವು ನಿರ್ಮಾಣ ಮಾಡ್ಕೊಂಡು ಸಹಾಯ ಮಾಡ್ತಾವೆ ಮತ್ತು ದೇಹ ವರ್ಧಕಗಳಾಗಿ ಕೆಲಸ ಮಾಡ್ತಾವೆ. ಪ್ರೆಸೆಂಟ್ ಕ್ವಶನ್ ಕೇಳೋಣ ದೇಹದ ವರ್ಧಕಗಳಂತ ಕೇಳೋಣ. ಇನ್ನು ವಿಟಮಿನ್ ಮತ್ತು ಖನಿಜ ಲವಣಾಂಶಗಳು ಏನು ಮಾಡ್ತಾವೆ, ದೇಹವನ್ನು ರಕ್ಷಣೆ ಮಾಡ್ತಾವೆ. ಹೌದಾ? ನಾವು ವಿಭಿನ್ನವಾಗಿರ್ತಕ್ಕಂಥ ರೋಗಗಳಿಂದ ನಮ್ಮಲ್ಲಿ ಆ ವಿಟಮಿನ್ಗಳ ಪ್ರಮಾಣ ಸರಿಯಾಗಿತ್ತು ಅಂತಂದ್ರೆ ಆ ಒಂದು ರೋಗಗಳಿಂದ ನಾವು ಉಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾವ ಮಾಡ್ತಾವೆ, ವಿಟಮಿನ್ ಮತ್ತು ಖನಿಜಾಂಶಗಳು ಮಾಡ್ತಾವ. ಓಕೆ, ಇಲ್ಲಿ ನೋಡ್ರಿ, ದೇಹದ ವರ್ಧಕಗಳು ಅಂತಂದ್ರೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಅಂತೂ ಶಕ್ತಿ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ವಿಟಮಿನ್ಗಳು ಅಂತಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತೆ. ನೋಡ್ರಿ, ಒಂದು ಕ್ವಶನ್ಲಿಂದ 4 ಆಪ್ಷನ್ಗಳ ನಾವು ಬಿಡಿಸಿಬಿಟ್ಟಿವಿ. ನೋಡ್ರಿ, ಯಾಕೆ ಇಷ್ಟು ವಿವರಣೆ ಅಂತಂದ್ರೆ ಇಲ್ಲಿ ಒಂದು ಕ್ವಶನ್ಲಿಂತ ನಾವು ಎಷ್ಟೋ ನಾಲೆಜನ್ನು ಪಡ್ಕೋಬಹುದಲ್ಲ. ಒಂದು ಕ್ವಶನ್ಲಿಂತ ಎಷ್ಟೋ ಜ್ಞಾನವನ್ನು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ಬೋದಲ್ಲ. ಆ ಒಂದು ಹಿಂಗೆ ನಾವು ಅಧ್ಯಯನ ಮಾಡೋದ್ರಿಂದ ನಾವು ವೇಗವಾಗಿ ಆ ಒಂದು ನಾಲೆಜನ್ನು ಪಡ್ಕೊಂಡಂಗೆ ಆಗ್ತೈತಿ. ಮತ್ತು ಕ್ವಶನ್ ಏನು ಕ್ಯಾನ ಅಲ್ಲಿ ನಾವು ಯಾವ ರೀತಿ ಮಾಹಿತಿಯನ್ನು ಕಲೆ ಆಗಿ ನೆಕ್ಸ್ಟ್ ಏನು ಕೇಳ್ಬೋದು ಅಂತಲೂ ನಾವು ಈಗ ಪ್ರೋಟೀನ್ಗಳ ಕೇಳೋಣ. ಹೌದಾ? ನಾಳೆಗೆ ಏನು ಮಾಡ್ತಾನೆ, ವಿಟಮಿನ್ಗಳ ಬಗ್ಗೆ ಕ್ವಶನ್ ಕೇಳಬೇಕಲ್ಲ, ಕೇಳ್ತಾನೆ. ವಿಟಮಿನ್ಗಳು ಇರ್ಲಿಕ್ಕಂದ್ರೆ ಅದು ಕ್ವಶನೇ ಅಲ್ಲ. ಆಮೇಲೆ ನಂತರ ಏನು ಮಾಡ್ತಾನೆ, ಕಾರ್ಬೋಹೈಡ್ರೇಟ್ಗಳ ಮೇಲೆ ಕೇಳ್ತಾನೆ. ಕಾರ್ಬೋಹೈಡ್ರೇಟ್ಗಳು ಏನು ಮಾಡ್ತಾವೆ, ಅದ್ರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ನಮ್ಮ ದೇಹದಲ್ಲಿ ಏನು ಮಾಡ್ತಾವೆ ಅಂತ ಕೇಳ್ತಾನೆ. ನೋಡಿರಿ, ಶಕ್ತಿಯನ್ನು ಕೊಡ್ತಾವ. ಎಷ್ಟು ಸರಳ ಐತಿ ಕ್ವಶನ್ ಇದು. ಓಕೆ, ಇಲ್ಲಿ ನೋಡ್ರಿ, ಹೊಂದಿಸಿ ಬರೀ ಕೇಳೋಣ ಅದೇ ಒಂದು ಟಾಪಿಕ್ ಮೇಲೆ. ಅರ್ಧ ಸಿಲೆಬಸ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದನೇ ಮುಗಿದು ಹೋಗ್ತೈತಿ ನಮ್ದು. ನೋಡ್ರಿ, ಎಷ್ಟು ಚಂದ ಇತ್ತು ಕ್ವಶನ್. ಕಾರ್ಬೋಹೈಡ್ರೇಟ್ನಲ್ಲಿ ಮೇನ್ ಏನಿರ್ತೈತಿ, ಮೊನೋಸ್ಯಾಕರೈಡ್ ಇರ್ತಾವ. ಪ್ರೋಟೀನ್ನಲ್ಲಿ ಅಮೈನೋ ಆಮ್ಲ. ಫಿಕ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ, ಪ್ರೋಟೀನಲ್ಲಿ ಏನಿರ್ತಾವ, ಅಮೈನೋ ಆಮ್ಲ ಇರ್ತಾವ. ಇನ್ನು ಲಿಪಿಡ್ಗಳಲ್ಲಿ ಕೊಬ್ಬು ಮತ್ತು ಎಣ್ಣೆ ಜಾಸ್ತಿ ಇರ್ತೈತಿ. ಹೌದಲ್ಲ? ಲಿಪಿಡ್ನಲ್ಲಿ ಏನಿರ್ತೈತಿ, ಕೊಬ್ಬು ಮತ್ತು ಎಣ್ಣೆ ಪದಾರ್ಥ ಜಾಸ್ತಿ ಇರ್ತೈತಿ. ಇನ್ನು ಡಯಾಸ್ಯಾಕರೈಡ್ನಲ್ಲಿ ಲ್ಯಾಕ್ಟೋಸ್ ಪ್ರಮಾಣ ಇರ್ತೈತಿ. ನೆನ್ಪಿಟ್ಕೋರಿ, ಕಾರ್ಬೋಹೈಡ್ರೇಟ್ಸ್, ಮೊನೋಸ್ಯಾಕರೈಡ್ಗಳು, ಪ್ರೋಟೀನ್, ಅಮೈನೋ ಆಮ್ಲಗಳು, ಲಿಪಿಡ್ಸ್,
ಕೊಬ್ಬು ಮತ್ತು ಎಣ್ಣೆ, ಡೈಸ್ಯಾಕರೈಡ್, ಲ್ಯಾಕ್ಟೋಸ್ಗಳು. ಯಾಕಂದ್ರೆ ಒಂದೊಂದು ಸಾಲು ಒಂದೊಂದು ಕ್ವಶನ್ ಆಗ್ತಕ್ಕಂಥ ಚಾನ್ಸ್ ಇರ್ತೈತಿ. ಪ್ರತಿಯೊಂದು ನೆನಪಿಟ್ಕೋಬೇಕು, ಹೆಚ್ಚೆಚ್ಚು ರಿವಿಷನ್ ಮಾಡ್ಕೋರಿ. ಯಾಕಂದ್ರೆ ಕೆಲವೊಂದಿಷ್ಟು ಶಬ್ದಗಳು ನಮಗೆ ನೆನಪು ಮಾಡ್ಕೊಳ್ಳೋ ಗೊಂದಲಕರ ಆಗ್ತಾವೆ. ಆದರೆ ಏನೂ ವರಿ ಮಾಡ್ಕೊಬೇಡ್ರಿ, ಹೆಚ್ಚೆಚ್ಚು ನಾವು ಎಷ್ಟು ರಿವಿಷನ್ ಮಾಡ್ತೀವಿ, ಎಷ್ಟು ಪರ್ಫೆಕ್ಟ್ ಆಗ್ತೀವಿ, ಅಷ್ಟು ನಮಗದು ಅರ್ಥ ಆಕೋತ ಬರ್ತೈತಿ. ಕಾರ್ಬೋಹೈಡ್ರೇಟ್, ಮೊನೊಸ್ಯಾಕರೈಡ್, ಪ್ರೋಟೀನ್ಸ್, ಅಮೈನೋ ಆಮ್ಲ, ಲಿಪಿಡ್ಸ್, ಕೊಬ್ಬು ಮತ್ತು ಎಣ್ಣೆ, ಡೈಸ್ಯಾಕರೈಡ್ಸ್, ಲ್ಯಾಕ್ಟೋಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಿಡಿಸೇ ನಾನು ಸರಿಯಾಗಿ ಮಾಡೇ ಕೊಟ್ಟಿನಿ ನಿಮಗೆ. ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ಸಹಾಯ ಮಾಡ್ತೈತಿ. ನೋಡಿರಿ, ಖನಿಜಗಳನ್ನು, ಪ್ರೋಟೀನು, ವಿಟಮಿನ್ನು, ನಾರು ಪದಾರ್ಥನೋ. ನೋಡಿರಿ, ವಿಟಮಿನ್ಗಳನ್ನು ನಾವು ಆಗಲೇ ಓದಿವಿ. ವಿಟಮಿನ್ಗಳು ನಮ್ಮ ದೇಹವನ್ನು ಏನು ಮಾಡ್ತಾವ, ರಕ್ಷಣೆ ಮಾಡ್ತಾವ, ರಕ್ಷಕಗಳು ಅಂತ ಕರಿತೀವಿ. ಯಾಕಂದ್ರೆ ವಿಟಮಿನ್ ಎ, ವಿಟಮಿನ್ B1, B2, B12 ತಕ್ಕ ಅದಾವ, ವಿಟಮಿನ್ ಕೆ, ವಿಟಮಿನ್ ಇ, ವಿಟಮಿನ್ ಡಿ. ಹೌದಾ, ಪ್ರತಿಯೊಂದು ವಿಟಮಿನ್ಗಳ ರಾಸಾಯನಿಕ ಹೆಸರುಗಳು, ಅದಕ್ಕೆ ಏನು ವಿವರಣೆ ಐತಿ ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಹೇಳ್ತೀನಿ. ಯಾಕಂದ್ರೆ ವಿಟಮಿನ್ಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗ್ತೈತಿ. ಖನಿಜಗಳು ಏನು ಮಾಡ್ತಾವ, ನಮ್ಮ ವಿಟಮಿನ್ ಮತ್ತು ಖನಿಜಗಳು ಎರಡೂ ಏನು ಮಾಡ್ತಾವೆ, ನಮ್ಮ ದೇಹವನ್ನು ಏನು ಮಾಡ್ತಾವೆ, ರಕ್ಷಣೆ ಮಾಡ್ತಾವೆ. ಪ್ರೋಟೀನ್ಗಳನ್ನು ದೇಹದ ವರ್ಧಕಗಳಂತ ಕರಿತೀವಿ ಅಂತ ಆಗಲೇ ನೋಡಿವಿ. ಆದ್ರೆ ನಾರು ಪದಾರ್ಥಗಳು ನಮ್ಮ ದೇಹದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಲಿ ಸಹಾಯ ಮಾಡ್ತಾವೆ. ಎಷ್ಟು ಚಂದ ಐತೆ ನೋಡ್ರಿ ಕ್ವಶನ್ ಇದು. ಪ್ರತಿಯೊಂದು ಆಪ್ಷನ್ನು ನಾವು ಹೊಡ್ಕೋತ ಹೋಗಿ ಆರಾಮಾಗಿ ಆ ಉತ್ತರವನ್ನು ಕಂಡ್ಕೋಬಹುದು. ಯಾಕಂದ್ರೆ ನಮಗೆ ಮೇನ್ ಬೇಕಾಗಿದ್ದು ಇದೇ ಒಂದು ಕ್ವಶನ್. ಏನು ಕ್ಯಾನ ಅದನ್ನು ಹೆಂಗೆ ಬಿಡಿಸ್ಬೇಕು, ಅದನ್ನು ಹೆಂಗೆ ಹೊಡ್ಕೋತ ಹೋಗ್ಬೇಕು. ನೋಡ್ರಿ, ಆಗಳೇ ಕೇಳಿದ್ದಂಥ ಕ್ವಶನ್ ನೋಡಿವಲ್ಲ, ಏನು ಕೇಳಿದ್ನಾಗಳೇ, ವರ್ಧಕಗಳು ಕೇಳಿದ್ದ. ಅಲ್ಲಿ ನಾವು ಖನಿಜಗಳ ಬಗ್ಗೆ ನೋಡ್ಕೊಂಡ್ವಿ, ಪ್ರೋಟೀನ್ ಅಂದ್ರೆ ಏನಂತ ನೋಡ್ಕೊಂಡ್ವಿ, ವಿಟಮಿನ್ ಅಂದ್ರೆ ಏನಂತ ನೋಡ್ಕೊಂಡ್ವಿ. ಬಟ್ ನಾರು ಪದಾರ್ಥ ಅಲ್ಲಿ ಮೂರು ಅಲ್ಲ ಅಂತಂದ್ರೆ ಒಂದು ಆಗೇ ಆಗ್ತೈತಿ. ಇದು ಟ್ರಿಕ್. ಆಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. ನಮ್ಮ ದೇಹದಲ್ಲಿ ನಾರು ಪದಾರ್ಥ ಅಂತಕ್ಕಂಥದ್ದು ಏನು ಮಾಡ್ತಾವ, ನೀರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸಹಾಯವನ್ನು ಮಾಡ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡ್ರಿ, ವಿಟಮಿನ್ ಮತ್ತು ಖನಿಜಗಳು ದೇಹ ರಕ್ಷಕಗಳು, ದೇಹವನ್ನು ನಿಯಂತ್ರಿಸ್ತಾವ. ಭಾಳ ನೋಡ್ರಿ, ದೇಹ ವರ್ಧಕಗಳ ಬಗ್ಗೆ ಆಗಲೇ ಕ್ವಶನ್ ಆಗಿತ್ತು. ಹೌದಾ, ಆಮೇಲೆ ಶಕ್ತಿ ಕೊಡ್ತಕ್ಕಂಥ ಆಹಾರಗಳಂತಂದ್ರೆ ಕಾರ್ಬೋಹೈಡ್ರೇಟ್ಗಳು, ಶಕ್ತಿ ಉತ್ಪಾದಕಗಳು ಅಂತಲೂ ಕರಿತೀವಿ. ಹೌದಾ, ಶಕ್ತಿಯನ್ನು ಕೊಡ್ತಾವ, ಶಕ್ತಿ ಉತ್ಪಾದಕಗಳು ಆಗ್ತಾವ. ದೇಹ ವರ್ಧಕಗಳು ಅಂದ್ರೆ ಪ್ರೋಟೀನ್ಗಳು, ದೇಹವನ್ನು ನಿಯಂತ್ರಿಸ್ತಾವ. ದೇಹದ ನಿಯಂತ್ರಕಗಳು ಅಂತೇಳಿ ವಿಟಮಿನ್ ಮತ್ತು ಖನಿಜಗಳು ಅಂತ ಕರಿತೀವಿ. ಅಂದ್ರೆ ದೇಹವನ್ನು ನಿಯಂತ್ರಿಸಿ ದೇಹವನ್ನು ರಕ್ಷಣೆ ಒಳಗೆ ಮಾಡ್ತಾವ. ನೋಡ್ರಿ, ಎಷ್ಟು ಮಜಾ ಅದಾವ ಇಲ್ಲೇ ಕ್ವಶನ್. ನೋಡ್ರಿ, ಎಷ್ಟು ಡಿಫ್ರೆಂಟ್ ಆಗ್ಯಾನ. ಒಂದೇ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಆಗ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಮಿಶ್ರಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಜಿಂಕೆ. ಮಿಶ್ರಹಾರಿನ ಅಲ್ಲ. ಜಿಂಕೆ ಅಂತಕ್ಕಂಥದ್ದು ಕೇವಲ ಸಸ್ಯವನ್ನು ಸೇವಿಸ್ತಕ್ಕಂಥ ಪ್ರಾಣಿ. ಪಾರಿವಾಳ ಸಸ್ಯಹಾರಿ, ಗಿಳಿ ಸಸ್ಯಹಾರಿ, ಬೆಕ್ಕು ಅದು ಏನು ಬೆಕ್ಕ ತಿಂತೈತಿ, ಹಾಲು ಕೊಟ್ಟರೆ ಹಾಲು ಕುಡಿತೈತಿ, ಮಾಂಸ ಕೊಟ್ಟರೆ ಮಾಂಸ ತಿಂತೈತಿ. ಏನು ತನ್ನ ಮನ್ಸಿಗೆ ಏನು ಬರ್ತದೆ ಅದೇ ಮಾಡ್ತದೆ. ಹೌದಾ, ಅದಕ್ಕೆ ಬೆಕ್ಕನ್ನು ಮಿಶ್ರಹಾರಿ ಕಟ್ಟಿಗೆಯಲ್ಲಿಟ್ಟಾರ. ಬೆಕ್ಕು ಅಂತಕ್ಕಂಥದ್ದು ಮಿಶ್ರಹಾರಿಗೆ ಉದಾಹರಣೆ. ಮುಂದಿನ ಪ್ರಶ್ನೆ ನೋಡ್ರಿ, ಇದು ಎಷ್ಟು ಮಜಾ ಆಯ್ತು ನೋಡ್ರಿ ಕ್ವಶನ್. ಇದನ್ನು ಭಾಳ ಚಂದ ಇರ್ತಾವೆ ರೀ ಕ್ವಶನ್ಗಳ ಮೂಲಕ ನಾವು ಎಷ್ಟೋ ನಾಲೆಜನ್ನು ಪಡ್ಕೋಬಹುದು. ಕೆಳಗಿನವುಗಳಲ್ಲಿ ಹೊಂದಿಸಿ ಸರಿಯಾಗಿ ಉತ್ತರವನ್ನು ನಾನು ಆಲ್ರೆಡಿ ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲಿ ಇಟ್ಟೇ ಬಿಟ್ಟೀನಿ. ಆನೆ ಎಲ್ಲಿ ವಾಸ ಮಾಡ್ತೈತಿ? ನೋಡಿರಿ, ಆವಾಸಗಳ ಮೇಲೆ ಒಂದು ಪ್ರಶ್ನೆ ಇಟ್ಟೇ ಇಡ್ತಾನೆ. ಯಾವ ಪ್ರಾಣಿಗಳು ಎಲ್ಲಿ ಆವಾಸ ಮಾಡ್ತಾವ? ಭೂಮಿಯ ಮೇಲೆ ಆವಾಸ ಮಾಡ್ತಕ್ಕಂಥ ಪ್ರಾಣಿಗಳು, ಜಲಚರ ಜಲ ಅಂದ್ರೆ ನೀರಿನಲ್ಲಿ ಆವಾಸ ಮಾಡ್ತಕ್ಕಂಥ ಪ್ರಾಣಿಗಳು, ಅತಿ ಕಾಡಿನಲ್ಲಿ ಆವಾಸ ಮಾಡ್ತಕ್ಕಂಥ ಪ್ರಾಣಿಗಳು, ಆಮೇಲೆ ಸಾಕು ಪ್ರಾಣಿಗಳು, ಸಮಾಜದಲ್ಲಿ ಹೆಂಗಿರ್ತದೆ ಆವಾಸ, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ನಿರ್ದಿಷ್ಟ ಕ್ಷೇತ್ರಕ್ಕೆ ಅನುಗುಣವಾಗಿ ಅವ ಏನು ಮಾಡ್ತಾನೆ, ಆವಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಬರ್ತಾನೆ. ನೋಡಿರಿ, ಆನೆ ಅರಣ್ಯ ಆವಾಸ, ಪೆಂಗೋಲಿನ ಮರುಭೂಮಿ ಆವಾಸ, ಮಿಡತೆ ಹುಲ್ಲುಗಾವಲು, ಸ್ಪಂಜು ಪ್ರಾಣಿ ಅಳಿವೆ ಆವಾಸ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಆನೆ ಅರಣ್ಯ ಆವಾಸ, ಪ್ಯಾಂಗೋಲಿನ ಮರುಭೂಮಿ ಆವಾಸ, ಮರುಭೂಮಿ ಅದಕ್ಕೆ ಆವಾಸ, ಮಿಡತೆ ಹುಲ್ಲುಗಾವಲು ಆವಾಸ, ಸ್ಪಂಜು ಅಳಿವೆ ಆವಾಸ. ಇನ್ನೊಂದು ನೆನಪಿಟ್ಕೋರಿ, ಆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಆವಾಸಗಳಿರ್ತಾವ. ಈಗ ಹುಲಿಯನ್ನು ತೊಗೊಂಬಂದು ಮರುಭೂಮಿಯಾಗ ವಾಸ ಮಾಡಂತ ಹೇಳಿದ್ರೆ ಅದು ವಾಸ ಮಾಡ್ತಿತ್ತೇನು? ಯಾಕೆ ಸರ್ ಅಂತಂದ್ರೆ ಹುಲಿಗೆ ಬೇಕಾಗಿರ್ತಕ್ಕಂಥ ವಾತಾವರಣ ಸಿಗೋದು ಕಾಡಿನಲ್ಲಿ ಮಾತ್ರ. ಅದಕ್ಕೆ ಕಾಡು ಅದಕ್ಕೆ ಸ್ಪೆಸಿಫಿಕ್ ನಿರ್ದಿಷ್ಟವಾಗಿರ್ತಕ್ಕಂಥ ಆವಾಸ. ಹೌದಾ, ಕೇಳ್ತಾನೆ ಕ್ವಶನ್, ಹಿಂಗೆ ಕೇಳ್ತಾನೆ. ಬಟ್ ಮರುಭೂಮಿಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ನೀರಿನಾಗ ಬಿಟ್ಟರೆ ಬದುಕ್ತವೇನು? ಇಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಉಷ್ಣವಾಗಿರ್ತಕ್ಕಂಥ ವಾತಾವರಣ, ಅದು ಅಲ್ಲೇ ಬದುಕ್ತಾವ. ಹೌದಾ, ನೆಕ್ಸ್ಟ್ ಈಗ ಹುಲ್ಲುಗಾವಲಲ್ಲಿ ಬದುಕ್ತಕ್ಕಂಥ ಪ್ರಾಣಿಗಳನ್ನು ನಾವು ನೀರಿನಾಗ ಬದುಕ್ರಿ ಅಂದ್ರೆ ಆಗೋದಿಲ್ಲ. ಅಂದ್ರೆ ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ, ಆ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಅವು ಪ್ರಾಣಿಗಳು ತಮ್ಮದೇ ಆಗಿರ್ತಕ್ಕಂಥ ಆವಾಸದಲ್ಲಿನೇ ಬದುಕ್ತಾವ. ಅವುಗಳ ನೋಡ್ರಿ, ಈಗ ಆಫ್ರಿಕಾದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ತೊಗೊಂಬಂದು ಥಾರ್ ಮರುಭೂಮಿಯಾಗಿ ಬಿಟ್ಟರೆ ಬದುಕ್ತಾವೇನು? ಬದುಕಂಗಿಲ್ಲ ರೀ. ಯಾಕಂದ್ರೆ ಅವ್ತಾ ಈಗ ನಾವೇ ನೋಡ್ರಿ, ಈಗ ನಮ್ಮ ಮನ್ಯಾಗ ನಾವು ವಾಸ ಮಾಡ್ಕೊತಿರ್ತೀವಿ. ನಮ್ಮ ಊರು ಬಿಟ್ಟು ಯಾವುದೋ ಒಂದು ಬೇರೆ ಊರಿಗೆ ಹೋದ್ರೆ 4 ದಿನ ಇರೋದಾಗಲ್ಲ ನಮಗೆ. ಹೌದಾ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಪರಿಸರಕ್ಕೆ, ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ನಾವು ಹೊಂದ್ಕೊಂಡಿರ್ತೀವಿ. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಆವಾಸ ನಮಗೆ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಬಹಳ ಮುಖ್ಯ ಆಗ್ತೈತಿ. ಆ ಒಂದು ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆಗಿರ್ತಕ್ಕಂಥ ಆವಾಸ ಪ್ರಮುಖವಾಗಿ ಆಗಿರ್ತೈತಿ. ಹಿಮ ಆವಾಸ ನೋಡ್ರಿ, ಹಿಮದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಣಿಗಳು ಬದುಕ್ತಾವ.
ಹಿಮಕರಡಿ ಆಗಿರ್ಬೋದು, ಅಲ್ಲಿ ಇವು ಏನು ಪೆಂಗ್ವಿನ್ಗಳಾಗಿರ್ಬೋದು, ಅಥವಾ ಧ್ರುವ ಪ್ರದೇಶಗಳಲ್ಲಿ ಬದುಕ್ತಾವಲ್ಲ ಆ ಪೆಂಗ್ವಿನ್ಗಳಾಗಿರ್ಬೋದು, ಆ ಪೆಂಗ್ವಿನಿಗೆ ಬಂದು ಇಲ್ಲಿ ಇದಕ್ಕೆ ಬಿಜಾಪುರ ಗೋಳ್ಗುಮಟ್ನಾಗಿರೋ ಅಂತಂದ್ರೆ, ಆಮೇಲೆ ತಾಜ್ ಮಹಲ್ದಾಗಿರುವಂತಂದ್ರೆ ಇರ್ತಾವೇನೋ ಅಲ್ಲಿ ಇಲ್ರಿ. ಅವಕ್ಕೆ ಅದೇ ವಾತಾವರಣ ಬೇಕು, ಅದೇ ಆವಾಸ ಬೇಕು. ಅಂದ್ರೆ ಆ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಆವಾಸಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾನೆ. ಓಕೆ, ಇಷ್ಟು ಪ್ರಶ್ನೆಗಳು ಸಾಕು. ಮತ್ತೇನು ಮಾಡೋಣ, ನಾಳೆಗೆ ಬೇರೆ ಒಂದು ಕ್ವಶನ್ ಪೇಪರ್ಗಳ ಮೂಲಕ ಮತ್ತಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ನಾಳೆಗೆ ಚಲೋ ಯಾವುದಾದ್ರೂ ಒಂದೆರಡು ಟಾಪಿಕ್ಗಳನ್ನು ಕ್ವಶನ್ಗಳ ಜೊತೆಗೇ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಯಾಕಂದ್ರೆ ಪ್ರಶ್ನೆಗಳನ್ನ ಓದ್ಕೋತ ಹೋದಂಗೆ ನಮಗೇನಾಗ್ತೈತಿ, ಸಿಲೆಬಸ್ನು ಪರ್ಫೆಕ್ಟ್ ಆಗ್ತೈತಿ. ಯಾರು ಫಸ್ಟ್ ಸಲ TT ಬರೆಯಾಕತ್ತೀರಿ ಆರಾಮಾಗಿ ಬರೀರಿ, ಏನೂ ಯೋಚನೆ ಮಾಡಬೇಡ್ರಿ, ಹೆಚ್ಚು ರಿವಿಷನ್ ಮಾಡ್ಕೊರಿ. ಯಾರು ಸ್ಕೋರ್ ಈಗಾಗಲೇ ಪಾಸ್ ಆಗಿ ಸ್ಕೋರ್ ಮಾಡ್ಬೇಕಂತನೂ ಭಾಳ ಜನ ಹಾಕಿರ್ತಾರೆ, ಅವ್ರಿಗೂ ಏನು ಮಾಡಿರಿ, ಒಳ್ಳೆಯದಾಗಿರ್ತಕ್ಕಂಥ ನಿಮ್ಮ ಸ್ಕೋರ್ ಆಗಲಿ. ಮತ್ತೇನು ಮಾಡೋಣ, ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಶ್ನೆಗಳ ಮೂಲಕ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.